ಟು ಫಾರೆಸ್ಟ್ ಆ್ಯಂಡ್ ನೇಚರ್ ಟಿವಿ. ಪ್ರಿಯ ವೀಕ್ಷಕರೇ, ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಆಲ್ ಬಟನ್ ಒತ್ತಿ. ಕನ್ನಡದಲ್ಲೊಂದು ಅದ್ಭುತ ಪ್ರಾಣಿ ಪಕ್ಷಿ ಪರಿಸರದ ಡಿಸ್ಕವರಿ ಚಾನೆಲ್ನ ಅಪ್ಡೇಟ್ಸ್ಗಳ ನೋಟಿಫಿಕೇಶನ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತದೆ. ದಕ್ಷಿಣ ಆಫ್ರಿಕಾದಲ್ಲಿ ನಡೆದ ರಕ್ಷಣಾ ಕಾರ್ಯಾಚರಣೆ ಇದೀಗ ಜಾಗತಿಕ ಗಮನ ಸೆಳೆದಿದೆ. ಸುಮಾರು 15 ಅಡಿ ಉದ್ದದ ಬೃಹತ್ ಮೊಸಳೆಯನ್ನು ಗುಂಡಿಟ್ಟು ಕೊಂದು ಹೆಲಿಕಾಪ್ಟರ್ ಮೂಲಕ ನದಿಯಿಂದ ಹೊರತೆಗೆದ ಘಟನೆ ನಡೆದಿದೆ. ಕೇಪ್ ಟೌನ್ ಸಮೀಪದ ಕೋಮತಿ ನದಿಯಲ್ಲಿ ನಡೆದ ಈ ಕಾರ್ಯಾಚರಣೆಯಲ್ಲಿ ಮೊಸಳೆಯ ಹೊಟ್ಟೆಯಲ್ಲಿ 59 ವರ್ಷದ ಉದ್ಯಮಿ ಗೇಬ್ರಿಯಲ್ ಬಟಿಸ್ಟಾ ಅವರ ದೇಹದ ಭಾಗಗಳು ಪತ್ತೆಯಾಗಿವೆ ಎಂದು ಶಂಕಿಸಲಾಗಿದೆ. ಮೇ 2 ರಂದು ನಡೆದ ಈ ಕಾರ್ಯಾಚರಣೆಯಲ್ಲಿ ಭಾರೀ ಭದ್ರತಾ ಪಡೆಗಳು ಭಾಗವಹಿಸಿದ್ದವು. ಮೂಲ ಮಾಹಿತಿ ಪ್ರಕಾರ ಏಪ್ರಿಲ್ 28 ರಂದು ಭಾರೀ ಮಳೆಯಿಂದಾಗಿ ಅವರ ಕಾರು ಸೇತುವೆ ಬಳಿ ನೀರಿನಲ್ಲಿ ಕೊಚ್ಚಿ ಹೋಗಿತ್ತು. ಆ ಬಳಿಕ ಅವರು ನಾಪತ್ತೆಯಾಗಿದ್ದರು. ಡ್ರೋನ್ ಮತ್ತು ಹೆಲಿಕಾಪ್ಟರ್ ಸಹಾಯದಿಂದ ಹುಡುಕಾಟ ನಡೆಸುತ್ತಿದ್ದಾಗ ಅಸಹಜವಾಗಿ ಉಬ್ಬಿದ ಹೊಟ್ಟೆಯ ಮೊಸಳೆ ಕಂಡುಬಂದಿದೆ. ಮೊಸಳೆಯನ್ನು ಸೆರೆಹಿಡಿದು ನಂತರ ಗುಂಡಿಟ್ಟು ಕೊಂದು ವಿಧಿವಿಜ್ಞಾನ ಪರೀಕ್ಷೆಗೆ ಕಳುಹಿಸಲಾಯಿತು. ಪರಿಶೀಲನೆಯಲ್ಲಿ ಮನುಷ್ಯನ ಪಕ್ಕೆಲುಬುಗಳು, ಕೈಗಳು, ಬಟ್ಟೆ ಹಾಗೂ ಉಂಗುರ ಪತ್ತೆಯಾಗಿದ್ದು ಅವು ಬಟಿಸ್ಟಾ ಅವರಿಗೆ ಸೇರಿರಬಹುದೆಂದು ಶಂಕಿಸಲಾಗಿದೆ. DNA ಪರೀಕ್ಷೆ ನಡೆಯುತ್ತಿದೆ. ಅವರು ಮೊಸಳೆ ದಾಳಿಗೆ ಒಳಗಾಗಿ ಸಾವನ್ನಪ್ಪಿದರೆ ಅಥವಾ ನೀರಿನಲ್ಲಿ ಮುಳುಗಿ ಮೃತಪಟ್ಟ ನಂತರ ದೇಹವನ್ನು ಮೊಸಳೆ ತಿಂದಿದೆ ಎಂಬುದು ಇನ್ನಷ್ಟೇ ಸ್ಪಷ್ಟವಾಗಬೇಕಿದೆ. ಈ ಘಟನೆ ಸ್ಥಳೀಯರಲ್ಲಿ ಭೀತಿ ಮತ್ತು ಕುತೂಹಲ ಮೂಡಿಸಿದೆ. ದಕ್ಷಿಣ ಆಫ್ರಿಕಾದಲ್ಲಿ ನಡೆದ ರಕ್ಷಣಾ ಕಾರ್ಯಾಚರಣೆ ಇದೀಗ ಜಾಗತಿಕ ಗಮನ ಸೆಳೆದಿದೆ. ಸುಮಾರು 15 ಅಡಿ ಉದ್ದದ ಬೃಹತ್ ಮೊಸಳೆಯನ್ನು ಗುಂಡಿಟ್ಟು ಕೊಂದು ಹೆಲಿಕಾಪ್ಟರ್ ಮೂಲಕ ನದಿಯಿಂದ ಹೊರತೆಗೆದ ಘಟನೆ ನಡೆದಿದೆ. ಕೇಪ್ ಟೌನ್ ಸಮೀಪದ ಕೋಮತಿ ನದಿಯಲ್ಲಿ ನಡೆದ ಈ ಕಾರ್ಯಾಚರಣೆಯಲ್ಲಿ ಮೊಸಳೆಯ ಹೊಟ್ಟೆಯಲ್ಲಿ 59 ವರ್ಷದ ಉದ್ಯಮಿ ಗೇಬ್ರಿಯಲ್ ಬಟಿಸ್ಟಾ ಅವರ ದೇಹದ ಭಾಗಗಳು ಪತ್ತೆಯಾಗಿವೆ ಎಂದು ಶಂಕಿಸಲಾಗಿದೆ. ಮೇ 2 ರಂದು ನಡೆದ ಈ ಕಾರ್ಯಾಚರಣೆಯಲ್ಲಿ ಭಾರೀ ಭದ್ರತಾ ಪಡೆಗಳು ಭಾಗವಹಿಸಿದ್ದವು. ಮೂಲ ಮಾಹಿತಿ ಪ್ರಕಾರ ಏಪ್ರಿಲ್ 28 ರಂದು ಭಾರೀ ಮಳೆಯಿಂದಾಗಿ ಅವರ ಕಾರು ಸೇತುವೆ ಬಳಿ ನೀರಿನಲ್ಲಿ ಕೊಚ್ಚಿ ಹೋಗಿತ್ತು. ಆ ಬಳಿಕ ಅವರು ನಾಪತ್ತೆಯಾಗಿದ್ದರು.